ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ಡಾಕ್ಟರ್ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್, ಈಗ ಈ ತಂಬಾಕಿನ ಬಗ್ಗೆ ಹೇಳೋದಾದ್ರೆ, ಇವತ್ತು ತಂಬಾಕಿನ ಒಂದು ವ್ಯಸನ ಏನಿದೆ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ತಂಬಾಕು ಹಿಂದಿನಿಂದಲೂ ಕೂಡ ಇತ್ತು. ಹೌದೌದು, ಖಂಡಿತ ಹೌದು. ಆದರೆ ಈಗ ಅದು ನಮಗೆ ಅದರ ಒಂದು ಬಳಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಈ ತಂಬಾಕು ಅನ್ನುವಂತಹದ್ದು ಮೂಲತಃ ಏನು, ಮತ್ತು ಇದು ಯಾಕೆ ನಮಗೆ ವ್ಯಸನವಾಗಿ ಅದು ಪರಿವರ್ತನೆ ಆಗುತ್ತೆ? ಈಗ ತಂಬಾಕು ಅನ್ನೋದು ಒಂದು ಚಟವನ್ನುಂಟು ಮಾಡುವಂತಹ ನಿಕೋಟಿನ್ ಯುಕ್ತವಾದ ವಸ್ತು. ಅದನ್ನು ಹಲವಾರು ರೂಪದಲ್ಲಿ ತಗೊಳ್ತಾರೆ. ನಮ್ಮ ಪಾಲಿಗೆ ಹೇಳುದಿದ್ರೆ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಒಂದಷ್ಟು ದಕ್ಷಿಣ ಈ ರಾಜ್ಯದ ಜನತೆಯಲ್ಲಿ ತಂಬಾಕು ತಿನ್ನೋದು ಒಂದು ವ್ಯಸನ ಅಂತಲೇ ತಗೊಳ್ಳೋದಿಲ್ಲ. ಅದೊಂದು ಹವ್ಯಾಸ. ವ್ಯಸನ ಬೇರೆ, ಹವ್ಯಾಸ ಬೇರೆ. ಯಾಕಂತ ಹೇಳಿದ್ರೆ, ಯಾವುದೇ ಮದುವೆ ಮನೆಗೆ ಹೋದರೆ ನೀವು ಮದುವೆ ಆದ ನಂತರ ವೀಳ್ಯದೆಲೆ ಜೊತೆ ಸುಣ್ಣ ಕೊಡ್ತಾರೆ. ಸುಣ್ಣದ ಜೊತೆ ಹತ್ತಿರದಲ್ಲಿ ತಂಬಾಕು ಕೂಡ ಇಡ್ತಾ ಇದ್ರು. ಅದೇ ರೀತಿ ತಂಬಾಕನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಉಪಯೋಗಿಸ್ತಾ ಇದ್ರು. ಮುಖ್ಯವಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತಂಬಾಕಿನಲ್ಲಿ ನಿಕೋಟಿನ್ ಒಂದು ಅಂಶ ಇರುತ್ತೆ. ಇದು ನಿಕೋಟಿನ್ ಏನು ಮಾಡ್ತದೆ, ನಮ್ಮನ್ನು ಅಡಿಕ್ಟಿವ್ ಮಾಡ್ತದೆ, ಚಟವನ್ನು ಉಂಟು ಮಾಡ್ತದೆ. ಆದ ಕಾರಣ ಈ ತಂಬಾಕನ್ನು ಉಪಯೋಗಿಸುವುದಕ್ಕೆ ಮೊದಲ ಕಾರಣ ನಿಕೋಟಿನ್ ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದರೆ, ನಾವು ತಂಬಾಕನ್ನು ನಮ್ಮ ಬಾಯಿಗೆ ಹಾಕಿಕೊಂಡ ಅಥವಾ ಅದನ್ನು ಸ್ಮೋಕ್ ಮಾಡಿದ ಒಂದು 5 ರಿಂದ 7 ಸೆಕೆಂಡಿನ ಒಳಗೆ ಅದು ನಮ್ಮ ಮೆದುಳನ್ನು ತಲುಪ್ತದೆ. ರಕ್ತದ ಮೂಲಕ ಆಗಿರ್ಬೋದು, ಬಾಯಲ್ಲಿಟ್ಟರೆ ಅಲ್ಲಿಂದ ಆಗಿರ್ಬೋದು, ಅಥವಾ ಶ್ವಾಸಕೋಶದಿಂದ ಅದು ಮತ್ತೆ ರಕ್ತದ ಮೂಲಕ ಹೋಗ್ಬೋದು. ಹೋದ 5-7 ಸೆಕೆಂಡಲ್ಲಿ ರೀಚ್ ಆದರೆ ಇಮಿಡಿಯೇಟ್ಲಿ ಉನ್ಮಾದ ಆಗತ್ತೆ. ಅಂತ ಒಂದು ಉನ್ಮಾದಕ್ಕೋಸ್ಕರ ಜನ ಅದನ್ನು ಉಪಯೋಗಿಸ್ತಾರೆ. ಡಾಕ್ಟರ್, ಈಗ ತಾವು ಹೇಳಿದ್ರಿ ಬೇರೆ ಬೇರೆ ರೂಪಗಳಲ್ಲಿ ವಿಧಗಳಲ್ಲಿ ಅದನ್ನು ಸೇವನೆ ಮಾಡ್ತಾರೆ ಅಂತ. ಯಾವೆಲ್ಲ ವಿಧಗಳನ್ನು ನಾವು ಮುಖ್ಯವಾಗಿ ಗಮನಿಸಬಹುದು? ಖಂಡಿತ. ಈಗ ಮೊದಲನೇದಾಗಿ ತಾವು ನೋಡೋದಿದ್ರೆ, ಮುಖ್ಯವಾಗಿ ನಾವು 2 ಭಾಗ ಮಾಡಬಹುದು. ಒಂದು ಸ್ಮೋಕಿಂಗ್ ಟೊಬ್ಯಾಕೊ, ಒಂದು ಸ್ಮೋಕ್ಲೆಸ್ ಟೊಬ್ಯಾಕೊ. ಅಂದ್ರೆ ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನಗಳು, ಹೊಗೆಯನ್ನು ಉಗುಳದಂತ ತಂಬಾಕು ಉತ್ಪನ್ನಗಳು. ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನ ನಾವು ನೋಡೋದಿದ್ರೆ, ಮೊದಲನೇದಾಗಿ ನಾವು ತುಂಬಾ ಎಲ್ಲರೂ ನೋಡುವಂತ ಬೀಡಿ. ಅಂದ್ರೆ ಮಂಗಳೂರಿಗೆ ಬೀಡಿ ತುಂಬಾ ಹತ್ತಿರ. ಬೀಡಿ ಉದ್ಯಮ ನಮ್ಮಲ್ಲಿ ತುಂಬಾ ಜೋರಿತ್ತು. ಆ ನಂತರ ಸಿಗರೇಟ್ಗಳು, ವಿವಿಧ ಸಿಗರೇಟ್ಗಳಿದೆ. ಸಪುರದ್ದು ದೊಡ್ಡದು, ತುಂಬಾ ಇದೆ. ಆ ನಂತರ ನೋಡೋದಿದ್ರೆ ಹುಕ್ಕ ಅನ್ನೋದು ಈಗ ಕೂಡ ಒಂದಷ್ಟು ಪ್ರತಿಷ್ಠೆಯ ಒಂದು ವ್ಯವಸ್ಥೆ. ತಾವು ಸಾಕಷ್ಟು ಹಿಂದಿ ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇರ್ಬೋದು. ಹಾಗೆ ಕೂತ್ಕೊಂಡು ಹುಕ್ಕ ಸೇವನೆ ಮಾಡೋದು, ತುಂಬ ಜನ ಕೂತ್ಕೊಂಡು ಹುಕ್ಕ ಸೇವನೆಯನ್ನು ಶೇರ್ ಮಾಡೋದು ಅಥವಾ ಹಂಚಿಕೊಳ್ಳೋದನ್ನು ನೋಡಬಹುದು. ಇದೇ ರೀತಿ ಸಿಗಾರ್ ಅನ್ನೋದೆ, ಚುಟ್ಟ ಇದೆ, ಬೇರೆ ಬೇರೆ ರೂಪದಲ್ಲಿ ಸ್ಮೋಕಿಂಗ್ ಸಿಗರೇಟನ್ನು ಉಪಯೋಗಿಸ್ತಾರೆ. ಇನ್ನು ಸ್ಮೋಕ್ಲೆಸ್ ಬರೋದಿದ್ರೆ, ನಮಗೆ ಮೊದಲು ಗೊತ್ತಿದ್ದದ್ದು 2 ಅಂದರೆ ದಕ್ಷಿಣ ಕನ್ನಡದವರಿಗೆ. ಒಂದು ನಶ್ಯವನ್ನು ನೀವು ಅಜ್ಜಿಯಲ್ಲಿ ಕೇಳಿದರೆ ಅದು ತಂಬಾಕು ಅಂತೇಳಿ ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಇಲ್ಲಪ್ಪ ಅದು ಮದ್ದು, ಯಾಕೆಂದರೆ ನನ್ನ ಶೀತ ನಿಂತಿದ್ದೆ ಅದರಲ್ಲಿ, ನನ್ನ ತಲೆನೋವು ನಿಂತಿದ್ದೆ ಅದರಲ್ಲಿ ಅನ್ನೋ ಒಂದು ಮಟ್ಟಕ್ಕೆ ಅದು ಅಡಿಕ್ಟಿವ್ ಆಗಿರ್ತದೆ. ಇನ್ನೊಂದು ನಾವು ನೋಡ್ತಾ ಇರೋದು ಬೀಡದ ಒಳಗೆ ಇಡುವಂಥ ಎಸಳು ತಂಬಾಕು. ಇದೆರಡೇ ನಾವು ಮೊದಲು ನೋಡಿದ್ದು. ಈಗ ಹಲವಾರು ತುಂಬ ವಿಧದ ತಂಬಾಕು ಉತ್ಪನ್ನಗಳು ಬಂತು, ಜಗಿಯುವಂಥವು. ಅದರಲ್ಲೂ ಈ ಒಂದಷ್ಟು ಉತ್ತರ ಭಾರತದ ಜನರು ಬಂದ ನಂತರ ನಮಗೆ ಸಾಕಷ್ಟು ಈ ಗುಟ್ಕಾ ಮತ್ತು ಅದರ ಉತ್ಪನ್ನಗಳು ಜಾಸ್ತಿ ಉಪಯೋಗಕ್ಕೆ ಬಂತು, ಬಾಯಿಯ ಒಳಗೆ ಇಡುವಂತ ಹೇಳುದು. ಸೊ 2 ಮುಖ್ಯವಾಗಿ ವಿಂಗಡಣೆ, ಒಂದು ಸ್ಮೋಕ್ಲೆಸ್, ಒಂದು ಸ್ಮೋಕಿಂಗ್. ಈಗ ನಿಮ್ಮ ಖಂಡಿತ 2ನೇ ಪ್ರಶ್ನೆ ಇರ್ತದೆ, ಇದರಲ್ಲಿ ಯಾವುದು ಒಳ್ಳೆಯದು? 2 ಕೆಟ್ಟದೆ. ಆದರೆ ಸ್ಮೋಕಿಂಗ್ ಸಿಗರೇಟಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹತ್ತಿರ ಕೂತವನಿಗೂ ತೊಂದರೆ ಆಗ್ತದೆ. ಅಂದರೆ ಸೇದುವನ ಜೊತೆಗೆ ಅವನ ಪಕ್ಕದಲ್ಲಿರುವವನಿಗೂ ಸಮಸ್ಯೆ ಆಗುತ್ತೆ. ಎಕ್ಸಾಕ್ಟ್ಲಿ ರೈಟ್. ಏನಾಗ್ತದೆ ಅಂತ ಹೇಳಿದರೆ, ಅವನನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳ್ತೇವೆ. ಇವನು ಫಸ್ಟ್ ಹ್ಯಾಂಡ್ ಸ್ಮೋಕರ್, ಅವನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್. ಇವನಿಗೆ ಯಾವ ರೀತಿಯ ಆರೋಗ್ಯ ತೊಂದರೆಗಳು ಬರಬಹುದು, ಅದೇ ರೀತಿಯ ಆರೋಗ್ಯ ತೊಂದರೆಗಳು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗೆ. ಅಂದರೆ ಈಗ ಮನೆಯಲ್ಲಿ, ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಗಂಡ ಸಿಗರೇಟ್ ಎಳಿತಾನೆ ಅಥವಾ ಬೀಡಿ ಎಳಿತಾನೆ ಅಂತಾದರೆ, ಗಂಡನಿಗೆ ಬರುವಷ್ಟೇ ದೊಡ್ಡ ಮಟ್ಟದ ಕಾಯಿಲೆ ಹೆಂಡತಿಗೆ ಕೂಡ ಬರ್ಬೋದು. ಅಷ್ಟೇ ಅಲ್ಲ, ಇನ್ನೂ ಒಂದಿದೆ ನಮ್ಮಲ್ಲಿ, 3rd ಹ್ಯಾಂಡ್ ಸ್ಮೋಕರ್ ಅಂತ ಇದೆ. 3ನೇ ಸ್ಮೋಕರ್ ಯಾರು? ಒಂದು ವೇಳೆ ಹೆಂಡತಿ ಗರ್ಭಿಣಿ ಆಗಿದ್ರೆ, ಗರ್ಭದಲ್ಲಿರುವ ಮಗುವಿಗೆ ಅದಕ್ಕೆ ಯಾವುದೇ ಅದು
ತಪ್ಪು ಮಾಡದೆ ಅದಕ್ಕೆ ಈ ಗಂಡನಿಂದ ಹೆಂಡತಿಯ ಉಸಿರಲ್ಲಿ ಏನು ಅದು ಗಾಳಿಯಿಂದ ಮೂಲಕ ಸೇರ್ಕೊಳ್ತದೆ ಹೊಗೆ, ಅದು ಮಗುವಿನ ದೇಹಕ್ಕೂ ತೊಂದರೆ ಕೊಡ್ತದೆ. ಸೊ ಇದು ಥರ್ಡ್ ಹ್ಯಾಂಡ್ ಸ್ಮೋಕರ್. ಸೊ 3 ಬಗೆಯ ಆರೋಗ್ಯ ತೊಂದರೆಗಳು ಬರ್ಬೋದು. ಡಾಕ್ಟರ್, ಈಗ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕಾನೂನು ಏನು ಹೇಳುತ್ತೆ ಈ ತಂಬಾಕು ವ್ಯಸನದ ಬಗ್ಗೆ, ತಂಬಾಕು ಸೇವನೆಯ ಬಗ್ಗೆ? ಏನಾದರೂ ಇದಕ್ಕೆ ನಿಷೇಧ ಇದೆಯಾ, ಹೇಗೆ? ಈಗ ಮೊದಲನೇದಾಗಿ ನೋಡಿ, ಕೋಟ್ಪಾ ಅಂತ ಆ್ಯಕ್ಟ್ ಮಾಡಿದೆ, ಸಿಗರೇಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಆ್ಯಕ್ಟ್. ಕೋಟ್ಪಾ, COTAPA, ಸಿಗರೇಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಆ್ಯಕ್ಟ್ 2003ರಲ್ಲಿ ಮಾಡಿದ್ದಾರೆ. ಅದರಲ್ಲಿ ತುಂಬ ಸಿಂಪಲ್ ಆಗಿ ಹೇಳಿದ್ದಾರೆ. ಒಂದನೇದಾಗಿ ಸೆಕ್ಷನ್ 4 ಏನು ಹೇಳ್ತದೆ ಅಂತ ಹೇಳಿದರೆ, ನೀವು ಪಬ್ಲಿಕ್ಕಲ್ಲಿ ಸಿಗರೇಟ್ ಎಳೆಯುವಾಗ ಇಲ್ಲ. ಅಂದರೆ ಬಸ್ ಸ್ಟ್ಯಾಂಡಲ್ಲಿ, ನನ್ನ ಬಸ್ ಸ್ಟ್ಯಾಂಡ್, ಸರ್ಕಾರದ ಬಸ್ ಸ್ಟ್ಯಾಂಡ್, ನಾನು ಹೇಳ್ಕೊಂಡು ಸಿಗರೇಟ್ ಎಳಿತೇನೆ, ನೀವು ಮಾಡಲಿಕ್ಕೆ ಆಗೋದಿಲ್ಲ. ಬಸ್ಸಿನಲ್ಲಿ ಸಿಗರೇಟ್ ಎಳಿಲಿಕ್ಕೆ ಆಗಲ್ಲ, ಥಿಯೇಟ್ರಲ್ಲಿ ಸಿಗರೇಟ್ ಎಳೆಯುವಾಗಿಲ್ಲ, ಪಾರ್ಕಲ್ಲಿ ಎಳೆಯುವಾಗ, ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟನ್ನು ಅಥವಾ ತಂಬಾಕು ಉತ್ಪನ್ನವನ್ನು ಉಪಯೋಗಿಸುವುದು ನಿಷಿದ್ಧ. ಯಾವುದೇ ರೀತಿಯ ತಂಬಾಕು ಉತ್ಪನ್ನ? ಹೌದೌದು, ಖಂಡಿತ, ಯಾವುದೇ ರೀತಿಯ. ಇದು 2003ರ ಒರಿಜಿನಲ್ ಆ್ಯಕ್ಟಲ್ಲಿ ಇರಲಿಲ್ಲ. ಇದು ಇತ್ತೀಚೆಗೆ ಅಮೆಂಡ್ಮೆಂಟ್ ಮಾಡಿದರೆ ಯಾವುದೇ ರೀತಿಯ ತಂಬಾಕು ಅಂತ. ಮೊದಲನೇ ಆ್ಯಕ್ಟಲ್ಲಿ ಏನಿತ್ತು, ಸೆಕ್ಷನ್ 4ರಲ್ಲಿ ಸಿಗರೇಟನ್ನು ಎಳಿಬಾರ್ದು ಅಂತ ಇತ್ತು, ಅಥವಾ ಸ್ಮೋಕಿಂಗ್ ಟೊಬ್ಯಾಕೋ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಯಾವುದೇ ರೀತಿಯ, ನೀವು ಬೀಡ ತಿಂದು ಉಗಿಯುವಾಗೂ ಇಲ್ಲ, ಖಂಡಿತ ಇಲ್ಲ. ಸೊ ಯಾವುದೇ ರೀತಿಯ ತಂಬಾಕು ಉತ್ಪನ್ನವನ್ನು ಹೊರಗಡೆ ಉಪಯೋಗಿಸುವಂತೆ ಇಲ್ಲ ಸಾರ್ವಜನಿಕ ಸ್ಥಳ. ಸಾರ್ವಜನಿಕ ನ್ಯೂಸೆನ್ಸ್ ಆಗ್ತದೆ, ಅದು ಸಾರ್ವಜನಿಕ ತೊಂದರೆ ಆಗ್ತದೆ. ಒಂದು. ಇನ್ನೊಂದು ಸೆಕ್ಷನ್ 5 ಅಂತ ಮಾಡಿದ್ದಾರೆ. ಸೆಕ್ಷನ್ 5ರಲ್ಲಿ ನೀವು ಈಗ ಮೊದಲೆಲ್ಲ ನೋಡ್ತಾ ಇರ್ಬೋದು, ಸಿಗರೇಟಿಂದ ಅಂಗಡಿ, ನೀವು ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಸಿಗರೇಟ್ ಮಾರುವ ಅಂಗಡಿ ಅಂತ. ಯಾಕೆ ಗೊತ್ತಾಗ್ತದೆ ಅಂತ, ಹೊರಗಡೆ ಒಂದು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು, ಅದರದ್ದೇ ಕಲ್ಲರಿದ್ದು ಗೂಡಂಗಡಿಗಳೆಲ್ಲ ಇತ್ತು. ಈಗ ಅದನ್ನು ನಿಷೇಧಿಸಿದ್ದಾರೆ. ಆ ನಿಷೇಧವನ್ನು ಸೆಕ್ಷನ್ 5ರಲ್ಲಿ ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ದಂಡ ವಿಧಿಸ್ಬೋದು, ಅವನ ಮೇಲೆ ಕ್ರಮ ಕೈಗೊಳ್ಬೋದು. ಈಗ ಸೆಕ್ಷನ್ 6ರ ಪ್ರಕಾರ, 6ರಲ್ಲಿ A ಮತ್ತು B ಅಂತ ಇದೆ. A ಮತ್ತು B ಮಕ್ಕಳ ಬಗ್ಗೆ ಮಾತಾಡ್ತದೆ. ಈಗ ನೀವು ಉಳಿದ ಎಲ್ಲ ಕಾನೂನಿನಲ್ಲಿ ಮಕ್ಕಳು ಅಂತ ಹೇಳಿದರೆ ಎಷ್ಟು ವರ್ಷದವರು? 12 ವರ್ಷ, 14 ವರ್ಷ, ತಪ್ಪಿದ್ರೆ 18 ವರ್ಷ. ಬಟ್ ನಮ್ಮಲ್ಲಿ ಮಕ್ಕಳು ಅಂತ ಹೇಳಿದ್ರೆ 21 ವರ್ಷ. 21 ವರ್ಷದ ಒಳಗಿನ ಯಾವುದೇ ವ್ಯಕ್ತಿಗೆ ನೀವು ಸಿಗರೇಟ್ ಸೇಲ್ ಮಾಡುವಾಗ ಇಲ್ಲ, ಅಥವಾ ಯಾವುದೇ ತಂಬಾಕು ಉತ್ಪನ್ನವನ್ನು ಸೇಲ್ ಮಾಡುವಾಗ ಇಲ್ಲ ಅಂಗಡಿಯವನು. ಅಲ್ಲದೆ 21 ವರ್ಷದ ಒಳಗಿನ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಮಾರುವಾಗಿಯೂ ಇಲ್ಲ. ಇದು ಸೆಕ್ಷನ್ 6. ಇನ್ನು 6B ಇನ್ನೂ ಒಳ್ಳೆಯದಿದೆ. ಯಾವುದೇ ಶಾಲೆಯ ಸುತ್ತಮುತ್ತ 100 ಮೀಟರ್ ಗಜದಲ್ಲಿ ಯಾವುದೇ ಸಿಗರೇಟ್ ಅಥವಾ ತಂಬಾಕು ಉತ್ಪನ್ನದ ಅಂಗಡಿ ಇರಬಾರ್ದು, ಮಾರುವಾಗಿಲ್ಲ. ಕಾನೂನಿನ ಪ್ರಕಾರ ಅದು ನಿಷೇಧಿಸಲಾಗಿದೆ. 6A 6B. ಯಾವುದೇ ಶಾಲೆಯ ಸುತ್ತಮುತ್ತ ಕಡ್ಡಾಯವಾಗಿ, ಇವತ್ತು ನಮ್ಮ ಕೇಳುಗರು ಕೂಡ ಅದನ್ನೇ ಮಾಡಬೇಕು. ಅವರ ಹತ್ತಿರದ ಶಾಲೆಯ 100 ಮೀಟರ್ ಹತ್ತಿರದಲ್ಲಿ ಯಾವುದಾದ್ರೂ ಸಿಗರೇಟ್ ಮಾರುವ ಅಂಗಡಿ ಇದ್ದರೆ ನೀವು ಅದನ್ನು ಹತ್ತಿರದ ಪಂಚಾಯತಿಗೆ ತಿಳಿಸ್ಬೋದು, ಹತ್ತಿರದ ವೈದ್ಯಾಧಿಕಾರಿಗೆ ತಿಳಿಸ್ಬೋದು, ಅಥವಾ ನೀವೇ ಹೋಗಿ ಜೋರು ಮಾಡಿ ಆದರೂ ತೆಗಿಸ್ಬೇಕು. ಯಾಕಂದರೆ ಏನಾಗತ್ತೆ ನೋಡಿ, ಎಲ್ಲಿ ಲಭ್ಯತೆ ಇರ್ತದೆ ಅಲ್ಲಿ ಉಪಯೋಗತೆ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ನಾಳೆ ಸಿಗರೇಟ್ ಸುಲಭದಲ್ಲಿ ಸಿಗ್ತದೆ ಅಂತಾದರೆ ಅವರು ಎಳಿತಾರೆ, ಬೀಡಿ ಎಳಿತಾರೆ. ಆದ ಕಾರಣ ಇದು ಒಂದು ತುಂಬ ಒಳ್ಳೆಯ ಒಂದು ಸೆಕ್ಷನ್. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು, ಅಪರ ಜಿಲ್ಲಾಧಿಕಾರಿಯವರು, ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಯವರು ತುಂಬ ಮುತುವರ್ಜಿತೆಯಿಂದ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದಾರೆ. ಸರ್, ಈಗ ಈ ರೀತಿಯಾದಂಥ ಕಾನೂನನ್ನು ಉಲ್ಲಂಘಿಸಿದಾಗ ಶಿಕ್ಷೆ ಯಾವ ರೀತಿ ಇರ್ತದೆ? ಈಗ ಮೊದಲನೇ ಸೆಕ್ಷನ್ 4 ನೀವು ಪಬ್ಲಿಕಲ್ಲಿ ಹೇಳಿದ್ರೆ, ಯಾನ್ ಒಯ್ಪೆದಾದ ಅಲ್ಪೋರಿ ಎನ್ನ ಸಿಗರೇಟ್ ಯಾನ್ ಕಾಸು ಕೊಡ್ತೀನ ಅಂತ ಹೇಳಿದರೆ 1,000ವರೆಗೆ ನಿಮಗೆ ಇದು ಕೊಡ್ಬೋದು, ದಂಡ ವಿಧಿಸ್ಬೋದು, 1,000ವರೆಗೆ. ಅದೇ ರೀತಿ ಒಂದು ವೇಳೆ ಆತನು ಮಕ್ಕಳಿಗೆ ಮಾರಿದರೆ ಮತ್ತೆ ಅವನ ಮೇಲೆ ದಂಡ ವಿಧಿಸ್ಬೋದು, ಜೈಲು ಶಿಕ್ಷೆ ಕೂಡ ಮಾಡ್ಬೋದು. ಸಿಗರೇಟ್ ಇದ್ದು ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಜೈಲು ಶಿಕ್ಷೆ ಮಾಡ್ಬೋದು. ಸೊ ಈ ಕಾನೂನನ್ನು ತುಂಬ ಸುಲಭವಾಗಿ ಹಾಗೂ ತುಂಬ ಸೂಕ್ತ ರೀತಿಯಲ್ಲಿ ಮಾಡಿದ್ದಾರೆ. ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಡಾಕ್ಟರ್, ಈಗ ಇನ್ನು ಈ ತಂಬಾಕಿನ ಉತ್ಪನ್ನಗಳಿಂದ ದೇಹದ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ? ಇದೊಂದು ತುಂಬ ದುರದೃಷ್ಟ. ತಂಬಾಕಿನ ಉತ್ಪನ್ನ ನಮ್ಮ ತಲೆಗೂದಲಿಂದ ಹಿಡಿದು ಕಾಲಿನ ಉಗುರಿನವರೆಗೆ ನೀವು ಯಾವುದೇ ರೋಗ ಹೇಳಿ, ಒಂದಲ್ಲ ಒಂದು ರೀತಿಯಲ್ಲಿ ಅದು ತಂಬಾಕಿಗೆ ಕನೆಕ್ಟೆಡ್. ಕೂದಲು ಬೇಗ ಉದುರ್ಬೋದು, ಕಣ್ಣುಗಳು ಬೇಗ ಮಂಜಾಗಬಹುದು ಅಂತೇಳಿ ಕ್ಯಾಟ್ರಾಕ್ಟ್ ಬರ್ಬೋದು, ಹಲ್ಲುಗಳು ಬೇಗ ಹುಳುಕಾಗ್ಬೋದು, ಬಾಯಲ್ಲಿ ಕ್ಯಾನ್ಸರ್ ಬರ್ಬೋದು, ಉಸಿರಾಟದ ತೊಂದರೆ ಬರ್ಬೋದು, ಉಸಿರಾಟದ ಆಸ್ಮಾ ಬರ್ಬೋದು,
ಲಂಗ್ ಕ್ಯಾನ್ಸರ್ ದೊಡ್ಡ ಮಟ್ಟದ್ದು, ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ ಎಲ್ಲಕ್ಕಿಂತ ದೊಡ್ಡ ನಾವು ಹೆದರುವಂಥ ಶ್ವಾಸಕೋಶದ ಕ್ಯಾನ್ಸರ್ ಬರ್ಬೋದು. ಅದಕ್ಕಿಂತಲೂ ಮುಂದೆ ಹೋಗಿ ಗಂಟಲಿನ ಕ್ಯಾನ್ಸರ್ ಬರ್ಬೋದು, ಧ್ವನಿಪಟ್ಟಿಗೆ ಕ್ಯಾನ್ಸರ್ ಬರ್ಬೋದು, ಜಠರದ ಕ್ಯಾನ್ಸರ್ ಬರ್ಬೋದು, ಮುಂದುವರಿದು ಮೇದೋಜೀರಿಕ ಗ್ರಂಥ ಅಥವಾ ಪ್ಯಾಂಕ್ರಿಯಸ್ ಇದ್ರೆ ಕ್ಯಾನ್ಸರ್ ಬರ್ತದೆ. ಇನ್ನೂ ಮುಂದುವರಿದ್ರೆ ಯುರಿನರಿ ಬ್ಲ್ಯಾಡರ್ ಮೂತ್ರಚೀಲದ ಕ್ಯಾನ್ಸರಿಗೂ ಮತ್ತು ಈ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರಿಗೂ ತಂಬಾಕು ಉತ್ಪನ್ನವು ತುಂಬ ಹತ್ತಿರದ ಸಂಬಂಧ. ಅದೇ ರೀತಿ ಬಾಯಿ ಕ್ಯಾನ್ಸರ್. ಈ 3 ಕ್ಯಾನ್ಸರಿಗೂ, ಬಾಯಿ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಮೂತ್ರಚೀಲದ ಕ್ಯಾನ್ಸರ್, ಈ 3 ಕ್ಯಾನ್ಸರಿಗೂ ನಮ್ಮ ತಂಬಾಕು ಉತ್ಪನ್ನಗೂ ಅವಿನಾಭಾವ ಸಂಬಂಧ, ಅದಕ್ಕೆ ತುಂಬ ಹತ್ತಿರ ಅದು. ಇದಲ್ಲದೆ ಕಾಲುಗಳಲ್ಲಿ ಗ್ಯಾಂಗ್ರೀನ್ ಆಗ್ಬೋದು, ಕಾಲುಗಳ ರಕ್ತನಾಳಗಳು ಪೆಡಸಾಗ್ಬೋದು, BP ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ, ಆಸ್ತಮ ಬರ್ತದೆ, ದಮ್ಮು ಕಟ್ತದೆ. ನಾನು ಅದೇ ಹೇಳಿದಲ್ಲ, ನೀವು ಯಾವುದೇ ಹೇಳಿ ನಾನು ಅದಕ್ಕೆ ಕಾರಣವನ್ನು ತಂಬಾಕಿಗೆ ಕನೆಕ್ಷನ್ ಮಾಡಿ ಕೊಡ್ತೇನೆ. ಅಷ್ಟೊಂದು ಅಂದರೆ ಹಾಗೆಲ್ಲ ಹೇಳಿದು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ತಂಬಾಕು ಉತ್ಪನ್ನ ಅಷ್ಟೊಂದು ಕೆಟ್ಟದು, ತುಂಬಾನೇ ಅದರಿಂದ ತೊಂದರೆ ಬರ್ತದೆ ಅನ್ನೋದಿದ್ರೆ ಮೂಲ ಉದ್ದೇಶ. ಈಗ ಸಿಗರೇಟ್ ಸೇದುವವರು ಇರ್ತಾರೆ, ಮೊದಲಿಗೆ ದಿನಕ್ಕೆ 1 ಸಿಗರೇಟ್ ಆಗ್ತದೆ, ದಿನಕ್ಕೆ 2, 3 ಈ ಥರ ಜಾಸ್ತಿ ಆಗ್ತಾ ಹೋಗಿರ್ತದೆ. ಅಂಥವ್ರಿಗೆ ಬಿಡಲಿಕ್ಕೆ ಮನಸ್ಸಿರ್ತದೆ, ಆದರೆ ಅದನ್ನು ಹೇಗೆ ಬಿಡುವಂಥದ್ದು, ಕಡಿಮೆ ಮಾಡುವಂಥದ್ದು ಹೇಗೆ, ಇದು ಹೇಗೆ ಅಂತವ್ರಿಗೆ ಗೊತ್ತಿರೋದಿಲ್ಲ. ಏನು ಹೇಳ್ತೀರಾ ಡಾಕ್ಟರ್? ಖಂಡಿತ ತುಂಬ ಒಳ್ಳೆಯ ಪ್ರಶ್ನೆ. ನೋಡಿ, ನಮ್ಮಲ್ಲಿ ಕೌನ್ಸಿಲರ್ ಇರ್ತಾರೆ, ತುಂಬ ನುರಿತ, ಯಾವ ರೀತಿ ನಿಮಗೆ ಬಿಡಬೇಕು ಅಂತ ಹೇಳ್ಕೊಡ್ತಾರೆ ಅವರು. ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವರ ಕಚೇರಿ ಇದೆ, ಅವರು ಇದೇ ನಮ್ಮ ಕಚೇರಿಯ ಅಧೀನದಲ್ಲೇ ಇರ್ತಾರೆ, ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರಿಗೆ ನಾವು ಇದರ ತಂಬಾಕು ಹೇಗೆ ಬಿಡಬೇಕು ಅಂತ ಕೌನ್ಸಿಲಿಂಗ್ ಮಾಡ್ತೇವೆ. ಒಂದು ವೇಳೆ ಅವನಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತುಂಬ ಚಟ ಜೋರಾಗಿದೆ, ಅಂಥ ವ್ಯಕ್ತಿಗೆ ನಿಕೋಟಿನ್ ಗಮ್ ಬರ್ತದೆ. ಅಂದರೆ ಬಾಯಲ್ಲಿ ಯಾವ ರೀತಿ ಬಬಲ್ ಗಮ್ ತಿಂತಾರೆ ಅದೇ ರೀತಿ ನಿಕೋಟಿನ್ ಗಮ್, ಅಂದರೆ ಅದರಲ್ಲಿ ತಂಬಾಕು ಇಲ್ಲ, ತಂಬಾಕು ಯಾವ ಕಾರಣಕ್ಕೋಸ್ಕರ ನಾವು ತಿನ್ನಲಿಕ್ಕೆ ಆಸೆ ಆಗ್ತದೆ ಆ ಅಂಶ ಮಾತ್ರ ಒಂದಷ್ಟು ಪ್ರಮಾಣದಲ್ಲಿ ಇರ್ತದೆ. ಸೊ ಆ ಆಸೆ ಕಮ್ಮಿ ಆಗ್ತದೆ. ನಿಕೋಟಿನ್ ಗಮ್, ನಿಕೋಟಿನ್ ಪ್ಯಾಚ್ ಮೈ ಮೇಲೆ ಹಚ್ಚುವಂಥದ್ದು, ಇದೆರಡು ಉಚಿತವಾಗಿ ಸರ್ಕಾರದಿಂದ ಲಭ್ಯ ಇದೆ. ಆಮೇಲೆ ಹೇಳಿಕೊಡ್ತಾರೆ ಹೇಗೆ ಬಿಡಬೇಕು. ಈಗ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ, ಸಿಗರೇಟ್ ಸೇದೋನಿಗೆ ಬೆಳಿಗ್ಗೆ ಎದ್ದು ಬಾತ್ರೂಮ್ಗೆ ಹೋಗಬೇಕಾದ್ರೆ ಅಥವಾ ಅವನಿಗೆ ಕಕ್ಕಸಿಗೆ ಹೋಗಬೇಕಾದ್ರೆ ಇದು ಬೇಕಾಗ್ತದೆ, ಸಿಗರೇಟ್ ಬೇಕಾಗ್ತದೆ. ತಂಬಾಕು ತಿನ್ನೋದಿದ್ರೆ ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಿಗರೇಟ್ ಹೊಡಿಬೇಕು. ಊಟ ಮಾಡಿದ ಹಾಗೆ ಆಗಬೇಕಾದ್ರೆ ಸಿಗರೇಟ್ ಎಳಿಬೇಕು. ಇದೆಲ್ಲ ಚಟದ ಲಕ್ಷಣಗಳು. ನೀವು ಚಟ ಇದ್ದವ್ರು ಮಾತ್ರ. ಈಗ 4 ಜನ ಸೇರಿದ ತಕ್ಷಣ ಆಸೆ ಆಗ್ತದೆ. ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮಗೆ, ಈಗ ಯಾವುದರಲ್ಲಿ ಫ್ರೆಂಡ್ಶಿಪ್ ಬರೋದಿದ್ರೂ ತೊಂದರೆ ಇಲ್ಲ, ಸಿಗರೇಟ್ ತಂಬಾಕಲ್ಲಿ ಒಬ್ಬ ಸಿಗರೇಟ್ ಎಳಿತಾ ಇದ್ದಾನೆ ಅಂತ ಹೇಳಿದರೆ, ಎಳಿಲಿಕ್ಕೆ ರೆಡಿ ಮಾಡಿ ಹಚ್ಕೊಂಡು ಬೆಂಕಿ ಕಡ್ಡಿ ಹುಡುಕ್ತಾ ಇದ್ದರೆ, ಹತ್ತಿರದಲ್ಲಿ ಒಬ್ಬ ಸಿಗರೇಟ್ ಪ್ರಿಯ ಇದ್ದರೆ ಕೂಡಲೇ ಬೆಂಕಿ ಅಡ್ಡಿ ಕಚ್ಚಿಕೊಡ್ತಾನೆ. ಅಂದರೆ ಅಷ್ಟೊಂದು ಅದು ಅಡಿಕ್ಟಿವ್ ಅದು. ಸೊ ಇಷ್ಟೆಲ್ಲ ಕಾರಣ ಇರುವಾಗ ಅದಕ್ಕೆ ಸರಿಯಾದ ಕೌನ್ಸಿಲಿಂಗ್ ಅಗತ್ಯ. ಆ ಕೌನ್ಸಿಲರ್ಸ್ ನಮ್ಮಲ್ಲಿದ್ದಾರೆ. ಎಲ್ಲ ಈ ಹಲ್ಲಿನ ದಂತವೈದ್ಯಕೀಯ ಕಾಲೇಜ್ ಇದೆ, ದಂತವೈದ್ಯಕೀಯ ಕಾಲೇಜ್, ಅಲ್ಲಿ ಕೂಡ ಇಂಥ ಸೌಲಭ್ಯ ಇದೆ. ಇವಾಗ ಏನಾಗುತ್ತೆ, ಈ ಹದಿಹರೆಯದ ಹುಡುಗರು ಈ ಚಟಕ್ಕೆ ಬೀಳುವಂಥದ್ದನ್ನು ನಾವು ಕಾಣ್ತೇವೆ. ಹೆಚ್ಚಿನ ಸಂದರ್ಭದಲ್ಲಿ ಪೋಷಕರಿಗೆ ಇದರ ಬಗ್ಗೆ ಅರಿವು ಇರಲಿಕ್ಕಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮನೆಯವರು ಯಾವ ರೀತಿಯಾಗಿ ಜಾಗರೂಕರಾಗಿರಬೇಕು, ಯಾವ ರೀತಿಯಾಗಿ ಅವರು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ? ಮೊದಲನೇದಾಗಿ ನೋಡಿ, ಯಾವುದೇ ಮಗು ಒಂದು ಚಟಕ್ಕೆ ಬಿದ್ದ ತಕ್ಷಣ ನಮ್ಗೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಆ ದೈನಂದಿನ ಚಟುವಟಿಕೆಯಲ್ಲಿ ಮಾರ್ಪಾಡಾಗ. ಈಗ ಅವನಿಗೆ ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಸಿಗರೇಟ್ ಬೇಕು, ನಾನು ಹೇಳಿದ್ದಲ್ಲ, ಚಟ ಇದ್ದರೆ ಅವನಿಗೆ ಊಟ ಮಾಡಿದ ನಂತರ ಅವನು ಎದ್ಕೊಂಡು ಹೊರಗಡೆ ಹೋಗ್ತಾನೆ ಸಿಗರೇಟ್ ಎಳೀಲಿಕ್ಕೆ. ಇಲ್ಲ, ಅವನು ಅಂಥ ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡ್ತಾನೆ, ಕೈ ವಾಸನೆ ಬರ್ತಾ ಇರ್ತದೆ, ಬಾಯಿಂದ ಸಿಗರೇಟ್ ಸುವಾಸನೆ ಬರ್ತದೆ, ಅಥವಾ ನಾವು ಬ್ಯಾಗುಗಳಲ್ಲಿ ಅದನ್ನು ಉಪಯೋಗಿಸಿದ ಕುರುವಗಳು ಇರ್ತದೆ. ಸೊ ಇದನ್ನೆಲ್ಲ ಖಂಡಿತವಾಗಿ ತಂದೆ ತಾಯಿಗಳೇ ಅಥವಾ ಅವನ ಬಂಧು ಬಳಗವೇ ಇದನ್ನು ನೋಡಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗ್ತದೆ. ಹಾಗೂ ಕೌನ್ಸಿಲಿಂಗ್ ಬೇಕಾದರೆ ಖಂಡಿತ ನಾವು ಮಾಡಿಕೊಡ್ತೇವೆ. ಡಾಕ್ಟರ್, ಈಗ ಸಿಗರೇಟನ್ನು ಸಂಪೂರ್ಣವಾಗಿ ಬಿಟ್ಟಿರ್ತಾರೆ, ಆದರೆ ಅದರ ನಂತರ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬೇರೆಯವ್ರು ಎಳೆಯೋದನ್ನು ನೋಡ್ತಾರೆ, ಟಿವಿಗಳಲ್ಲಿ ನೋಡ್ತಾರೆ, ಮೀಡಿಯಾಗಳಲ್ಲಿ ನೋಡ್ತಾರೆ, ಆವಾಗ ಮತ್ತೆ ಅವ್ರಿಗೆ ಎಳಿಬೇಕು ಅಂತ ಅನ್ಸಲ್ವಾ? ಖಂಡಿತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಸರ್ಕಾರ ಇಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಬ್ಯಾನ್ ಮಾಡಿದೆ. ನೀವೀಗ ನೋಡ್ತಾ ಇರ್ಬೋದು, ಮೂವಿಗಳಲ್ಲಿ ಮೊದಲೆಲ್ಲ ಸಿಕ್ಕಾಪಟ್ಟೆ ಸಿಗರೇಟ್ ಎಳೆಯೋದಕ್ಕೆ ತೋರಿಸ್ತಾ ಇತ್ತು. ಈಗ ಸಿಗರೇಟ್ ಎಳೆಯೋದಕ್ಕಿಂತ ಮೊದಲು ಕೆಳಗಡೆ ಬರ್ತದೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ, ದಯವಿಟ್ಟು ಮಾಡಬೇಡಿ. ಸೊ ನಾವು ಮೊದಲಿಗೆ ಬರಬಹುದಾದಂಥ ರೋಗಗಳ ಬಗ್ಗೆ ಯೋಚಿಸಬೇಕು, ನಮ್ಮ ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು. ಈಗ ಮುಂದಿನ ಜನಾಂಗ ಯಾಕೆ ಬರ್ತದೆ ಅಂತ ಹೇಳಿದರೆ, ನೀವು ಎಳೆಯುವುದನ್ನು ನೋಡಿ ಇನ್ನೊಂದು ಮಗು ಎಳೀಲಿಕ್ಕೆ ಪ್ರಾರಂಭ ಮಾಡ್ತದೆ, ಅದಕ್ಕೆ ಆಸೆ ಆಗ್ತದೆ, ಏನೋ ಒಂದು ಥ್ರಿಲ್ ಇರಬೇಕು ಅಂತ. ಸೊ ಖಂಡಿತವಾಗಿಯೂ ತಂಬಾಕುವನ್ನು ತ್ಯಜಿಸುವುದು ಹಾಗೂ ತಂಬಾಕುವನ್ನು ದೂರ ಮಾಡುವುದು ತುಂಬ ಒಳ್ಳೆಯ ವಿಷಯ.
ಹಾಗೂ ಆ ಬಗ್ಗೆ ಏನಾದರೂ ನಿಮಗೆ ಕಷ್ಟ ಅನಿಸಿದರೆ ನಮ್ಮ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ಬನ್ನಿ, ಅಲ್ಲಿ ಅದಕ್ಕೆ ನುರಿತ ಕೌನ್ಸಿಲರ್ಸ್ ಇರ್ತಾರೆ. ಅದೇ ಇಲ್ಲ ನಮ್ಮಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಯಾವುದೇ ದಂತ ವೈದ್ಯಕೀಯ ಕಾಲೇಜಿಗೆ ಹೋಗಿ, ಅಲ್ಲಿ ಕೂಡ ಅಂಥ ವ್ಯವಸ್ಥೆ ಇರ್ತದೆ. ಅವರು ಖಂಡಿತ ನಿಮಗೆ ಹೇಳಿಕೊಡ್ತಾರೆ. ಅಥವಾ ಅದಕ್ಕೆ ಬೇಕಾದಂಥ ಸಪ್ಲಿಮೆಂಟ್ಸ್, ನಿಕೋಟಿನ್ ಗಮ್ ಕೂಡ ಖಂಡಿತ ಕೊಡ್ತಾರೆ. ಡಾಕ್ಟರ್, ಈಗ ತಮ್ಮ ಇಲಾಖೆಯಿಂದ ಜಿಲ್ಲೆಯನ್ನು ತಂಬಾಕು ಮುಕ್ತ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತಾವು ಕೈಗೊಳ್ತಾ ಇದ್ದೀರಾ? ಈಗ ಮೊದಲನೇದಾಗಿ ನಮ್ಮಲ್ಲಿ ಈ ಎನ್ಫೋರ್ಸ್ಮೆಂಟ್ ರೈಡ್ ಅಂತ ಮಾಡ್ತೇವೆ. ಅಂದರೆ ನಮ್ಮಲ್ಲಿಂದ ನಾವು ಹೋಗಿ ನೋಡ್ತೇವೆ ಶಾಲೆಗಳಲ್ಲಿ ಸುತ್ತಮುತ್ತ ಎಲ್ಲಿಯಾದರೂ ಈ ರೀತಿ ಮಾಡ್ತಾ ಇದ್ದಾರೆ, ಅಥವಾ ಅವರು ನಮಗೆ ಸುದ್ದಿ ತಿಳಿಸಿದರೆ ಅಲ್ಲಿ ಹೋಗ್ತೇವೆ, ಅಥವಾ ಸಂಬಂಧಪಟ್ಟವರಿಗೆ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ತೀವಿ. ಮತ್ತು ಜನರ ಗುಂಪು ಚರ್ಚೆ ಮಾಡ್ತೇವೆ ಜಾಸ್ತಿ. ಮತ್ತು ಆಸ್ಪತ್ರೆಗೆ ಬರುವಾಗ ಅವರಿಗೆ ಈ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತೇವೆ. ಆಮೇಲೆ ಎಲ್ಲ ಶಾಲೆಗಳಿಗೆ ನಮ್ಮ ಶಾಲಾ ಟೀಚರ್ಸ್ ಈ ಬಗ್ಗೆ ತಿಳಿ ಹೇಳಿ, ಅವರು ಆ ಮೂಲಕ ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಅಪರ ಜಿಲ್ಲಾಧಿಕಾರಿಯವರು ಮಾಡಿರ್ತಾರೆ. ಅದೇ ರೀತಿ CO ಸರ್, ಅಂದರೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅವರ ಸ್ವತಃ ಪತ್ರ ಮುಖೇನ ತಿಳಿಸಿರ್ತಾರೆ ಎಲ್ಲರೂ ಈ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕು ಅಂತ. ನಮ್ಮಲ್ಲಿಂದ ಏನಾಗಬೇಕು ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಆದರೆ ಇಲ್ಲಿ ಅಗತ್ಯ ಜನರ ಭಾಗವಹಿಸೋಕ್ಕೆ. ಸೊ ಜನ ಕೂಡ ಯೋಚಿಸಬೇಕು, ನಾನು ಹೇಗಾದರೂ ಚಟಕ್ಕೆ ಬಲಿಯಾದೆ, ನನ್ನ ಮನೆಯಿಂದ ನನ್ನ ಮಕ್ಕಳು, ನನ್ನ ಮರಿಮಕ್ಕಳು ಅಂಥದಕ್ಕೆ ಬಲಿಯಾಗಬಾರ್ದು ಅನ್ನೋ ಒಂದು ಉತ್ತಮವಾದ ಧ್ಯೇಯ ಇಟ್ಕೊಂಡ್ರೆ ಖಂಡಿತ ನಾವು ತಂಬಾಕು ಮುಕ್ತ ಸಮಾಜದತ್ತ ನಡಿಬೋದು. ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಖಂಡಿತ ತುಂಬ ಧನ್ಯವಾದಗಳು. ನಮ್ಮ ಕೇಳುಗರೆಲ್ಲ ಇದನ್ನು ತಮ್ಮ ಮನೆಯಲ್ಲಿ ಕೂಡ ಅನುಸರಿಸಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಧನ್ಯವಾದಗಳು.